ಎಲ್ಲರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸುಲಭವಾಗಿ ಮಜ್ಜಿಗೆ ಮೆಣಸಿನಕಾಯಿ ಅಥವಾ ಬಾಳಕದ ಮೆಣಸಿನಕಾಯಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಸಣ್ಣ ಗ್ಲಾಸಲ್ಲಿ 1/4 ಗ್ಲಾಸ್ ಆಗುವಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ. ಟೀ ಕುಡಿಯೋ ಚಿಕ್ಕ ಗ್ಲಾಸ್ ಬರುತ್ತಲ್ಲ ಅದರ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಜೀರಿಗೆನ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 2 ರಿಂದ 3 ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆನ ಹುರಿದು ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಣದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ಇವಾಗ ತಣಿಲಿಕ್ಕೆ ಬಿಟ್ಟು ನಂತರ ಅದೇ ಪ್ಯಾನ್ಗೆ ಮೆಂತ್ಯ ಕಾಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಿದರೆ ಕಹಿ ಆಗಿಬಿಡುತ್ತೆ. ನಾನಿಲ್ಲಿ 1/4 kg ಆಗುವಷ್ಟು ಮೆಣಸಿನಕಾಯಿನ ತೊಗೊಂಡಿರೋದ್ರಿಂದ 2 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮೆಂತ್ಯಕಾಳು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಬೇಕು. ನಂತರ ಇದನ್ನು ತೆಗೆದು ಜೀರಿಗೆ ಹಾಕಿರೋ ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಜೀರಿಗೆ ಮತ್ತು ಮೆಂತ್ಯಕಾಳು ತಣಿಯುವಷ್ಟರಲ್ಲಿ ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 kg ಆಗೋಷ್ಟು ಮೆಣಸಿನಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಚಾಕುವಿನ ಸಹಾಯದಿಂದ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಭಾಗ ಮಾಡಿ ಕಟ್ ಮಾಡ್ಕೊಳ್ಬಾರ್ದು. ನೋಡಿ ಈ ರೀತಿ ಜಸ್ಟ್ ಒಂದು ಲೈನ್ ಎಳೆದು ಕಟ್ ಮಾಡ್ಕೊಂಡ್ರೆ ಆಯಿತು. ಇದೇ ರೀತಿ ಎಲ್ಲ ಮೆಣಸಿನಕಾಯಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯಕಾಳನ್ನು ಪುಡಿ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಬೇಕು. ಹುರಿದಿರೋ ಜೀರಿಗೆ ಮತ್ತು ಮೆಂತ್ಯಕಾಳು ಚೆನ್ನಾಗಿ ತಣದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು 3/4 ಚಮಚ ಆಗುವಷ್ಟು ಇಂಗಿನ ಪುಡಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೊಸರಿಗೆ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಇವಾಗ ಸ್ಟಫಿಂಗ್ ಮಾಡಲಿಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಉಪ್ಪು ಮತ್ತು ಇಂಗಿನ ಪುಡಿ ಹಾಕಿದ ಮೇಲೆ ಒಂದೇ ಒಂದು ರೌಂಡ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಮೆಂತ್ಯ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ನೋಡಿ ಈ ರೀತಿ ಈ ಪುಡಿನ ಮೆಣಸಿನಕಾಯಿ ಒಳಗಡೆ ತುಂಬಬೇಕು. ಒಂದು 1/4 ಚಮಚ ಆಗುವಷ್ಟು ತುಂಬಿದರೆ ಸಾಕು. ರೆಡಿ ಮಾಡಿ ಇಟ್ಕೊಂಡಿರೋ ಜೀರಿಗೆ ಮತ್ತು ಮೆಂತ್ಯಕಾಳು ಪುಡಿನ ನೋಡಿ ಈ ರೀತಿ ಎಲ್ಲ ಮೆಣಸಿನಕಾಯಿ ಒಳಗಡೆ ತುಂಬಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಇದನ್ನು ಮೊಸರಲ್ಲಿ ಹಾಕಿಟ್ರೆ ಆಯಿತು. ನಾನಿಲ್ಲಿ 1 ಲೀಟ್ರ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ. 1 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ತೀರ ದಪ್ಪ ಇದ್ರೆ ಚೆನ್ನಾಗಿರಲ್ಲ. ನಾನು ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಪುಡಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಮೆಣಸಿನಕಾಯಿನ ಹಾಕಿದ್ರೆ ಆಯಿತು. ಎಲ್ಲ ಮೆಣಸಿನಕಾಯಿನೂ ಸಹ ಮೊಸರಲ್ಲಿ ಹಾಕಿ ಮುಳುಗಿಸಿಡಬೇಕು. ಮೆಣಸಿನಕಾಯಿ ಮೊಸರನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು. ನೋಡಿ ನಾನಿಲ್ಲಿ ಎಲ್ಲ ಮೆಣಸಿನಕಾಯಿನೂ ಸಹ ಮೊಸರಿಗೆ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮುಳುಗಿಸಿಡ್ತಾ ಇದ್ದೀನಿ. ಮೊಸರನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದನ್ನು ರಾತ್ರಿ ಎಲ್ಲ ಹಾಗೆ ಬಿಟ್ಬಿಡಿ. ಬೆಳಿಗ್ಗೆ ಇದನ್ನು ತೆಗೆದು ಬಿಸಿಲಿಗೆ ಒಣಗಿಸ್ಬೇಕು. ರಾತ್ರಿ ಎಲ್ಲ ಮೆಣಸಿನಕಾಯಿನ ಮೊಸರಲ್ಲಿ ನೆನೆಸಿಟ್ಟಿದ್ದೆ. ಇದನ್ನು ತೆಗೆದು ಇವಾಗ ಒಣಗಿಸ್ಕೊಳ್ಬೇಕು. ನೋಡಿ ಈ ರೀತಿ ಒಂದು ಪ್ಲೇಟಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ ನಿಮಗೆ ಯಾವುದ್ರಲ್ಲಿ ಒಣಗಿಸ್ಕೊತೀರೋ ಅದರಲ್ಲಿ ಒಣಗಿಸ್ಕೊಳ್ಬಹುದು. ನಾನು ಈ ರೀತಿಯಾದ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟಲ್ಲಿ ಈ ಮೆಣಸಿನಕಾಯಿನೆಲ್ಲ ಮೊಸರಿಂದ ತೆಗೆದು ಒಣಗಿಸ್ಕೊಳ್ತಾ ಇದ್ದೀನಿ. ಈ ಉಳಿದಿರೋ ಮೊಸರನ್ನು ಚೆಲ್ಲಕ್ಕೆ ಹೋಗಬೇಡಿ. ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟು ರಾತ್ರಿ ಎಲ್ಲ ಮತ್ತೆ ಮೊಸರಲ್ಲಿ ಹಾಕಿ ನೆನೆಸಿಡಬೇಕಾಗತ್ತೆ. ಇದೇ ರೀತಿ ಮೊಸರು ಖಾಲಿ ಆಗೋ ತನಕನೂ ಬೆಳಿಗ್ಗೆ ಒಣಗಿಸ್ಬೇಕು ಮೆಣಸಿನಕಾಯಿ, ಸಂಜೆ ಮೊಸರಲ್ಲಿ ಹಾಕಿಡಬೇಕು. ಇದೇ ರೀತಿ ಮಾಡ್ತಾ ಇರಬೇಕು. ಒಂದು 3 to 4 ಡೇಸ್ ಇದೇ ರೀತಿ ಮಾಡಬೇಕಾಗತ್ತೆ. ಮೊಸರು ಖಾಲಿ ಆಗೋ ತನಕ ಇದೇ ರೀತಿ ಮಾಡಿ ಹಗಲಲ್ಲಿ ಮೆಣಸಿನಕಾಯಿನ ಒಣಗಿಸ್ಬೇಕು, ರಾತ್ರಿ ಮೊಸರಲ್ಲಿ ಹಾಕಿಡಬೇಕು. ಎಕ್ಸ್ಟ್ರಾ ಮತ್ತೆ ಮೊಸರು ತೊಗೊಳ್ಳೋದು ಬೇಡ. ಫಸ್ಟ್ ಟೈಮ್ ಏನು ಮೊಸರು ತೊಗೊಂಡಿದ್ವಲ್ಲ ಅದೇ ಮೊಸರಿಗೆ ಈ ಒಣಸಿರೋ ಮೆಣಸಿನಕಾಯಿನ ಹಾಕಿಟ್ರೆ ಆಯಿತು. ಹೊರಗಡೆ ಇಡಕ್ಕೆ ಹೋಗ್ಬಿಡಿ, ಮೊಸರು ಹಾಳಾಗ್ಬಿಡತ್ತೆ. ನೋಡಿ ಮೆಣಸಿನಕಾಯಿ ಸ್ವಲ್ಪ ಬಾಡಿದೆ. 2ನೇ ದಿನ ಮತ್ತೆ ಈ ಮೆಣಸಿನಕಾಯಿನ ಉಳಿದಿರೋ ಮೊಸರಿಗೆ ಹಾಕಿ ಇಡ್ತಾ ಇದ್ದೀನಿ. ನೋಡಿ ಈ ರೀತಿ ಮೆಣಸಿನಕಾಯಿನೆಲ್ಲ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆ ರಾತ್ರಿ ಎಲ್ಲ ಬಿಡ್ತಾ ಇದ್ದೀನಿ. ಬೆಳಿಗ್ಗೆ ಮತ್ತೆ ಈ ಮೆಣಸಿನಕಾಯಿನ ಮೊಸರಿಂದ ತೆಗೆದು ಬಿಸಿಲಿಗೆ ಒಣಸಿದ್ರೆ ಆಯಿತು. ಮೆಣಸಿನಕಾಯಿನ ಈ ರೀತಿ ಮೊಸರಲ್ಲಿ 3 ರಿಂದ 4 ದಿನ ನೆನೆಸಿ ಇಡೋದ್ರಿಂದ ಮೆಣಸಿನಕಾಯಿ ತುಂಬಾ ರುಚಿಯಾಗಿ ಬರುತ್ತೆ. ಜಾಸ್ತಿ ದಿನ ಮೆಣಸಿನಕಾಯಿನ ಮೊಸರಲ್ಲಿ ನೆನೆಸೋದು ಬೇಡ ಅನಿಸಿದರೆ ಮೊಸರನ್ನ ಸ್ವಲ್ಪ ಕಡಿಮೆ ತೊಗೊಂಡು 1 ಅಥವಾ 2 ದಿನ ಕೂಡ ನೆನೆಸಿಡಬಹುದು. ನೋಡಿ 2ನೇ ದಿನ ಮೆಣಸಿನಕಾಯಿನ ಒಣಸ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಮೊಸರು ಮಿಕ್ಕಿದೆ. ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಟ್ಟು ಸಂಜೆ ಮತ್ತೆ ಈ ಮೊಸರನ್ನು ಫ್ರಿಜ್ಜಿಂದ ತೆಗೆದು ಒಣಸಿರೋ ಮೆಣಸಿನಕಾಯಿನ ಮತ್ತೆ ಹಾಕಿ ನೆನೆಸಿಟ್ರೆ ಆಯಿತು. ಇದೇ ರೀತಿ ಮೊಸರು ಖಾಲಿ ಆಗೋ ತನಕ ಮಾಡಬೇಕು. ಸಂಜೆ ಮೆಣಸಿನಕಾಯಿನ ಮೊಸರಲ್ಲಿ ಹಾಕಿದ ಮೇಲೆ ಫ್ರಿಜ್ಜಲ್ಲಿ ಇಡಬಾರ್ದು, ಹೊರಗಡೆ ಇಡಬೇಕು. ಬೆಳಿಗ್ಗೆ ನಾವೇನು ಒಣಗಿಸ್ತೀವಲ್ಲ ಆವಾಗ ಮೊಸರನ್ನ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. 4 ದಿನ ಇದೇ ರೀತಿ ಮಾಡಿ
ನಂತರ ಮೆಣಸಿನಕಾಯಿನ ಚೆನ್ನಾಗಿ ಒಣಸಿಟ್ಕೊಂಡಿದ್ದೀನಿ. ಮೆಣಸಿನಕಾಯಿ ಚೆನ್ನಾಗಿ ಒಣಗಬೇಕು, ಗರ್ಗರಿ ಆಗಬೇಕು. ಸರಿಯಾಗಿ ಒಣಗಿಲ್ಲ ಅಂದರೆ ಮೆಣಸಿನಕಾಯಿ ಬೇಗ ಹಾಳಾಗಿಬಿಡತ್ತೆ, ತುಂಬ ದಿನ ಇಡೋಕ್ಕಾಗಲ್ಲ. ಸ್ವಲ್ಪ ಮೆಣಸಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ರೀತಿ ತುಂಬಾ ಸುಲಭದಲ್ಲಿ ಬಾಳಕದ ಮೆಣಸಿನಕಾಯಿ ಅಥವಾ ಮಜ್ಜಿಗೆ ಮೆಣಸಿನಕಾಯಿನ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ. ಧನ್ಯವಾದಗಳು.